ದೇಶಾದ್ಯಂತ ಭಾರೀ ಚರ್ಚೆಗೆ ಗ್ರಾಸವಾಗಿರುವ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಖಂಡಿಸಿ ಹಾಗೂ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ವತಿಯಿಂದ ಚಾಂದ್ರೋಂಗಿ ಗೂಂಜ್ ಎಂಬ ಸಂವಾದ ಕಾರ್ಯಕ್ರಮ ನಡೆಯಿತು. ದಾವಣಗೆರೆ ನಗರದ ಮಿಲ್ಲತ್ ಕಾಲೇಜು ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಸಮರ್ಥ ಭಾಗವಹಿಸಿ ಸಂವಾದಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳಿಂದ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಗಂಭೀರ ಪ್ರಕರಣಗಳಲ್ಲಿ ಕೇಂದ್ರ ಸರ್ಕಾರ ಸಮರ್ಪಕ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದರು. ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಪರೀಕ್ಷಾ ವ್ಯವಸ್ಥೆಯನ್ನು ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ಮುಕ್ತಗೊಳಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ತಕ್ಷಣವೇ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು, ಭಾರತೀಯ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಹಾಗೂ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇಲ್ಲ, ಈಗ ನೀವು ನೋಡಿದ್ರಿ, ಮೊನ್ನೆ ಒಂದು 3 ದಿನ ಹಿಂದೆ ನಮ್ಮ ಯೂತ್ ಕಾಂಗ್ರೆಸ್ಸು NSY ಹುಡುಗರು ಒಂದು 8-10 ಶಾಲೆಗಳಿಂದ ಒಂದು 300 ಹುಡುಗರ ಮೇಲೆ ನಮ್ಮ ದಾವಣಗೆರೆ ಜಯದೇವ ಸರ್ಕಲ್ನಲ್ಲೇ ಪ್ರೊಟೆಸ್ಟ್ ಮಾಡಿದರು. ಒಂದೇನೆಂದರೆ ನಮ್ಮ ಕೇಂದ್ರನಲ್ಲಿರೋ ಎಜುಕೇಷನ್ ಮಿನಿಸ್ಟರ್ ರಿಸೈನ್ ಮಾಡಬೇಕು ಅಂತ. ಆಮೇಲೆ ಇನ್ನೊಂದು ನೀಟ್ ಏನೈತಲ್ರಿ, ಅದರಲ್ಲಿ ಬದಲಾವಣೆ ತರಬೇಕು ಅಂತ. ಸೊ ಅದರಲ್ಲಿನೂ ನಾವೆಲ್ಲರೂ ಭಾಳ ಜನ ಮಾತಾಡ್ತಿದ್ದಾರೆ. ಆದರೆ ಸಮಸ್ಯೆ ಏನಾಗೈತಿ, ಕೇಂದ್ರ ಸರ್ಕಾರ ಏನಿದೆ, ಅವರು ಸೋನಮ್ ವಾಂಗ್ಚುಕ್ ಜೊತೆ ಎಜುಕೇಷನ್ ಮಿನಿಸ್ಟರ್ ಸ್ವಂತಾಗಿ ಹೋಗಿ ಮೀಟ್ ಮಾಡೋಕ್ಕೂ ರೆಡಿ ಇಲ್ಲ. ಈಗ 3 ವಾರ ಆಗೈತಿ ಅವರು ಹಂಗರ್ ಸ್ಟ್ರೈಕ್ ಶುರು ಮಾಡಿ. ಈಗ ICUನಲ್ಲೂ ಅಡ್ಮಿಟ್ ಆಗ್ಯಾರ ಆಸ್ಪತ್ರೆಯಲ್ಲಿ. ಆದ್ರೂ ಇರೋ ಕೇಂದ್ರ ಸರ್ಕಾರ ಅವ್ರನ್ನ ಸ್ಪಂದಿಸೋ ಸಾಮರ್ಥ್ಯ ಇಲ್ಲ ಅವ್ರನ್ನಲ್ಲಿ. ಅದು ನೋಡಿ ನಮಗೆಲ್ಲರಿಗೂ ಬೇಜಾರಾಗ್ತದೆ. ಅದಕ್ಕೆ ನಾವು ಎಲ್ಲ ಆಪೋಸಿಷನ್ ಪಾರ್ಟಿಗಳು ಎಲ್ಲರೂ ನಮ್ಮ ಯುವಕರ ಜೊತೆ ಇದ್ದೀವಿ, ಛಾತ್ರ ಜೊತೆ ಇದ್ದೀವಿ. ಅದಕ್ಕೀಗ ನಮ್ಮ ಡೆಲ್ಲಿಯಿಂದನೇ ನಮ್ಮ ಕಾಂಗ್ರೆಸ್ ಅವರು ಚಾತ್ರೋಕಿ ಗೂಂಜ್ ಅಂತ ಒಂದು ಕ್ಯಾಂಪೇನ್ ಶುರು ಮಾಡ್ಯಾರೆ. ಆಮೇಲೆ ನಮ್ಮ ಕಾಕ್ರೋಚ್ ಜನತಾ ಪಾರ್ಟಿ ಜೊತೆನೂ ಎಲ್ಲರೂ ಜೊತೆಗಿದ್ದೀವಿ ಅಂತ. ಕಳೆದ 2 ತಿಂಗಳ ಹಿಂದೆ ನೀಟ್ ಪೇಪರ್ ಲೀಕ್ ಆಗಿತ್ತು. ಅದು ಹೆಂಗಾಗಿತ್ತು ಅಂತ ಕ್ವಶ್ನ್ ಬರುತ್ತೆ. ಯಾಕಂದರೆ ಇವರು ಸಿಸ್ಟಮ್ ಫೇಲಿಯರಿಂದ ಆಗಿರೋದು. ಅದು ಬರೀ ಸಿಸ್ಟಮ್ ಫೇಲಿಯರ್ ಇಂದ ಆಗಿಲ್ಲ, ಇದು ಆರ್ಗನೈಸ್ಡ್ ವೇ ಅಲ್ಲಿ ಇವರು ಪ್ಲ್ಯಾನ್ ಮಾಡಿ, ಇದು ಒಂಥರ ಚೀಟಿಂಗ್ ಅಲ್ಲ, ಇದು ಆರ್ಗನೈಸ್ಡ್ ಪ್ಲ್ಯಾನ್ ಮಾಡಿ ಪೇಪರ್ ಲೀಕ್ ಮಾಡಿರೋದು ದುಡ್ಡುಗೋಸ್ಕರ. ಬರೀ ಈ ಟೈಮ್ ಪೇಪರ್ ಲೀಕ್ ಆಗಲ್ಲ. ಕಳೆದ 10 ವರ್ಷ ಅಲ್ಲಿ ಸತತ 90 ಪೇಪರ್ ಲೀಕ್ ಆಗಿದೆ ಇಲ್ಲಿ ತನಕ. ಅವ್ರ ರೆಸ್ಪಾನ್ಸಿಬಿಲಿಟಿ ಯಾರು ತೊಗೊಳ್ತಾರೆ, ಅಕೌಂಟಬಿಲಿಟಿ ಯಾರು ತೊಗೊಳ್ತಾರೆ? ಈಗ ಮುಂಚೆ UPA ಗೌರ್ಮೆಂಟ್ ಇದ್ದರು, ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರು ಆವಾಗ UPA ಗೌರ್ಮೆಂಟಲ್ಲಿ ಮಿನಿಸ್ಟರ್ಸ್ ರಿಸೈನ್ ಮಾಡ್ತಾಯಿದ್ರು. ನೀವು ನೋಡಿದ್ದೀರಾ, ಮುಂಬೈಯಲ್ಲಿ ಅದು ಆತಂಕಿ ಹಮ್ಲ ಆಗಿತ್ತು, ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು. ಆವಾಗ UPA ಚೀಫ್ ಮಿನಿಸ್ಟರ್, ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ವಿಲಾಸ್ರಾವ್ ದೇಶಮುಖ್ ಅವರು ರಿಸೈನ್ ಮಾಡಿದರು. ಈ 12 ವರ್ಷದಿಂದ ಬೇರೆ ಥರ ಸರ್ಕಾರ ನಡೀತಾ ಇದೆ. ಈಗ ಮೋದಿ ಗೌರ್ಮೆಂಟ್ ಮತ್ತು ಅಮಿತ್ ಶಾ ಅವರು ಸೇರಿಕೊಂಡು ತಾನಾಶಾಹಿ ಸರ್ಕಾರ ನಡೆಸ್ತಾ ಇದ್ದಾರೆ ರಾಷ್ಟ್ರದಲ್ಲಿ. ಈಗ ಮೊನ್ನೆ ನೀವು ನೋಡಿದ್ದೀರಾ, ಜಂತರ್ ಮಂತರಲ್ಲಿ ಸುಮಾರು 1 ಲಕ್ಷ ಸ್ಟೂಡೆಂಟ್ಸ್ ಸೇರಿದ್ದಾರೆ. ಅವರಿಗೆ ಯಾರೂ ಕರೆದಿಲ್ಲ. ಈ ಪ್ರೋಗ್ರಾಮ್ ಇದೆ, ಈ ಪ್ರತಿಭಟನೆ ಇದೆ, ಬನ್ನಿ ಅಂತ ಕರೆದಿಲ್ಲ ಅವ್ರಿಗೆ. ಅವ್ರ ಪರ್ಸ್ನಲ್ ಇಂಟ್ರೆಸ್ಟಿಂದ ಬಂದಿರೋದು. ಯಾಕೆ? ಈಗ 12 ವರ್ಷ ಆಗಿದೆ. 1 ವರ್ಷಕ್ಕೆ ನಾನು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಪ್ರಧಾನಮಂತ್ರಿ ಅವ್ರದ್ದು ಹೇಳಿದರು. ಈಗ 12 ವರ್ಷ ಆಗಿದೆ. ಎಷ್ಟು ಉದ್ಯೋಗ ಕೊಡಬೇಕು ಇವರು? 24 ಕೋಟಿ ಉದ್ಯೋಗ ಕೊಡಬೇಕು. ಇಲ್ಲಿ ತನಕ 24 ಲಕ್ಷ ಉದ್ಯೋಗವನ್ನು ಕೊಡೋಕ್ಕೆ ಅವರು ವಿಫಲಾಗಿದ್ದಾರೆ. ಈಗ ನಮ್ಮದು ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ನಾವು ಈಗ ಬರೀ ದಾವಣಗೆರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗ್ತಾಯಿಲ್ಲ ಅದು ಪ್ರೋಗ್ರಾಮ್. ಇಡೀ ಇಂಡಿಯಾದಲ್ಲಿ AICC ಆದೇಶ ಮೇರೆಗೆ ನಾವು ದಾವಣಗೆರೆಯಲ್ಲಿ ಇದು ನೀಟ್ ಸ್ಟೂಡೆಂಟ್ ಜೊತೆ ಇಂಟ್ರಾಕ್ಷನ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದೀವಿ. ಅದೇ ಥರ ಇಡೀ ಇಂಡಿಯಾದಲ್ಲಿ ಟೋಟಲ್ 200 ಸಿಟಿಯಲ್ಲಿ ಈ ಪ್ರೋಗ್ರಾಮ್ ನಡೀತಾ ಇದೆ.